ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮಂಜು ಅಂತೂ ಫುಲ್ ನಾನ್ ವೆಜ್ ಪ್ರಿಪೇರ್ ಮಾಡ್ತಿದ್ದಾಳೆ. ಇನ್ನು ನಾವು ಅಮ್ಮನ ಮನೆಗೆ ಬಂತು ಅಂದರೆ ಎಲ್ಲ ಹೆಣ್ಮಕ್ಳು ಒಟ್ಟಿಗೆ ಬರ್ತೀವಿ. ಒಬ್ಬರು ಬಂದರು ಅಂದರೆ ಎಲ್ಲರೂ ಸೇರಿಕೊಂಡು ಈ ಥರ ಕಾಲ ಕಳಿತೀವಿ. ಇವತ್ತಿನ ವ್ಲಾಗ್ ಮಾಡ್ತಿರೋದು ಯಾಕಪ್ಪ ಅಂತ ಹೇಳಿದ್ರೆ, ಮುಂದೆ ಒಂದು ಸ್ವಲ್ಪ ದಿನ ನಮ್ಮಮ್ಮನಿಗೆ ತುಂಬ ಜನ ಆಡ್ಕೊಂಡಿದ್ರು. ಏನಂತ ಅಂದರೆ, ನಿನಗೆ 4 ಜನ ಹೆಣ್ಮಕ್ಳಿದ್ದಾರೆ, ನೀನು ಈ ಕಾಲಕ್ಕೆ ಸುಖ ಪಡಲ್ಲ ಬಿಡು ಅಂತ ಹೇಳ್ತಾಯಿದ್ರು. ಯಾಕೆ ಇವತ್ತು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂಚೆ ನಮ್ಮ ಅಮ್ಮನಿಗೆ ಯಾರೆಲ್ಲ ನೋವು ಮಾಡಿದ್ರೋ ಅವ್ರಿಗಿವತ್ತು ನಾನು ಈ ವಿಡಿಯೋ ಮುಖಾಂತರ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಉತ್ತರ ಕೊಡಲೇಬೇಕು ಅಂತಿಲ್ಲ, ಆದರೂ ನನ್ನ ಸಮಾಧಾನದಕ್ಕೋಸ್ಕರ ನಮ್ಮ ಖುಷಿ ನೋಡಿ ಅವರು ಹೊಟ್ಟೆ ಹುರ್ಕೊಳ್ಳಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಅಮ್ಮನ ಮನೆಗೆ ಹೋಗಿದ್ವಿ. ಈಗ ಶ್ರಾವಣ ಬಂತಲ್ವ ಇನ್ನೇನು. ಸೊ ಶ್ರಾವಣದಲ್ಲಿ ನಾವು ನಾನ್ ವೆಜ್ ತಿನ್ನಲ್ಲ. ಇವತ್ತು ಲಾಸ್ಟು. ನಿನ್ನೆ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತೆಲ್ಲರೂ ಸೇರ್ಕೊಂಡು ಇಲ್ಲೇ ನಾನ್ ವೆಜ್ ಮಾಡೋಣ ಅಂತ ಹೇಳಿ ನಾನ್ ವೆಜ್ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಅಕ್ಕ ತಂಗಿರೆಲ್ಲ ಮಾತಾಡ್ತಾಯಿದ್ವಿ. ಇನ್ನೂ ದೊಡ್ಡಕ್ಕ ಬಂದಿರಲಿಲ್ಲ. ಆ್ಯಕ್ಚುಲಿ ದೊಡ್ಡಕ್ಕನಿಗೋಸ್ಕರ ಕಾಯ್ತಾ ಇದ್ವಿ. ಅವಳೆಲ್ಲೋ ಹೊರಗಡೆ ಸರ್ವಿಸಿಗೆ ಹೋಗಿದ್ಲು ಅಂತ ಹೇಳಿ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಎಲ್ಲರೂ ನೋಡ್ತಾ ಇರ್ಬೋದು, ಬೇರೆಯವ್ರ ಮನೆಯಲ್ಲೆಲ್ಲ ಮದುವೆ ಆದಮೇಲೆ ಅತ್ತೆ ಒಂದು ಕಡೆ, ಅಳಿಯ ಒಂದು ಕಡೆ, ಅಥವಾ ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ಈ ಥರ ಇರ್ತಾರೆ. ಬಟ್ ನಮ್ಮ ಮನೇಲಿ ನಾವು ಆ ಥರ ಇಲ್ಲ. ಎಲ್ರಿಗೂ ಕಂಪೇರ್ ಮಾಡಿದ್ರೆ ನಮ್ಮ ಮನೇಲಿ ನೋಡ್ತಾ ಇರ್ಬೋದು ಈ ಥರ. ಇನ್ನು ಮಂಜು ಬೆಳಗ್ಗೆ ತಿಂಡಿಗೆ ಅಂತಲೇ ನೋಡ್ತೀರಿ, ಲೇಟಾಗಿ ಹೋಗಿತ್ತು ಅಡುಗೆ ಆಗೋ ಅಷ್ಟರಲ್ಲಿ. ಬಿರಿಯಾನಿ ಮಾಡಿದ್ಲು, ಚಿಕನ್ ಗ್ರೇವಿ, ಮಟನ್ ಸಾರು, ಅನ್ನ ಎಲ್ಲ. ನಾನು ಬಿರಿಯಾನಿ ಚಿಕನ್ ತಿನ್ನಲ್ಲ ಅಂತ ಹೇಳಿ ನನಗೆ ಅಂಥೇಳಿ ವೈಟ್ ರೈಸು ಮತ್ತು ಮಟನ್ ಸಾಂಬಾರು ಕೂಡ ಮಾಡಿದ್ಲು. ನಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಮಾಡಿದ್ರು ಈ ಥರ ಎಲ್ಲರೂ ಒಟ್ಟಿಗೆ ಕೂತೆ ತಿನ್ನೋದು. ಫಂಕ್ಷನ್ ಅಂತಲ್ಲ, ಯೂಶ್ವಲಾಗಿ ನಾರ್ಮಲ್ ಡೇ ಈ ಥರ ಎಲ್ಲ ಸೇರ್ತೀವಿ ಅಂತಂದಾಗ ನಮ್ಮಮ್ಮನ್ನ ಯಾರೆಲ್ಲ ನೋವಿಸಿದ್ರೋ ಅವ್ರ ಮನೇಲಿ ಇವತ್ತು ಬರೀ ಗಂಡು ಮಕ್ಕಳಿದ್ರು. ಅತ್ತೆ ಒಂದು ಕಡೆ, ಸೊಸೆ ಒಂದು ಕಡೆ, ಮಗ ಒಂದು ಕಡೆ, ಈ ಥರ ಇದ್ದೀರಾ. ನಮ್ಮಮ್ಮನಿಗೆ ನೀವು ಹೆಣ್ಮಕ್ಳು ನೀನು ಈ ಕಾಲಕ್ಕೆ ಸುಖವಾಗಿರಲ್ಲ ಅಂತ ಹೇಳಿದ್ರು. ಇದಕ್ಕಿಂತ ಸುಖ ಇನ್ನೇನಿದೆ ರೀ. ನಮ್ಮ ಅಕ್ಕನ ಮಗನಿಗೆ ಬಟ್ಟೆ ಒಣಗಾಕು ಅಂತ ಹೇಳಿದ್ಲಂತೆ ನಮ್ಮ ಅಕ್ಕ. ಸೊ ಮಳೇಲಿ ಬಂದು ಎಲ್ಲ ನೆಂದೋಯ್ತು ಅಂಥೇಳಿ ಅಕ್ಕ ಫುಲ್ಲು ಟೆನ್ಷನಲ್ಲಿ ಬರ್ತಾಳೆ ಈಗ ಇನ್ನೇನು. ಅದಕ್ಕೂ ಮುಂಚೆ ಕಾಲ್ ಮಾಡಿ ಯಾವ್ಯಾವ ಥರ ನಿತಿನ್ನ ಬೈತಾ ಇದ್ದಾನೆ ಅಂತ ಕೇಳಿಸ್ಕೊಳ್ಳಿ. ಇನ್ನು ನಮಗೆಲ್ಲ ಊಟ ಇಕ್ಕೊಟ್ಟ ಮೇಲೇ ಅಮ್ಮ ನೋಡಿ ತಿನ್ನೋದು. ಅಕ್ಕ ಇವತ್ತು ಏಕಾದಶಿ ಆಗಿರೋದ್ರಿಂದ ಅಕ್ಕ ಅವಳು ನಾನ್ ವೆಜ್ ತಿನ್ನಲ್ಲ ಅಂದ್ಲು. ಸೊ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೋಸ್ಕರ ಹಾಕ್ತೀನಿ, ಕೇಳಿಸ್ಕೊಂಬನ್ನಿ. ಜೋರಾಗಿ ಬಂದ್ಬಿಟ್ಟು ಮಳೆ. ನಾನು 12:30 ಹೋಗಿದ್ದೆ, ಇನ್ನ ಒಣಗಿರ್ಲಿಲ್ಲ. ಬಿಡು ನಾನು ಸ್ವಲ್ಪ ತಗೊಂಡ್ಲಿ ಅಂದ್ಬಿಟ್ಟಿದ್ದೆ. ನಿತೇನಿದೆ ಹಿಂಗೆ ಕ್ಯಾಪ್ಚರ್ ಮಾಡಿದ್ದೀನಿ, ಹಿಂಗೆ ಹೆಂಗೆ ಬೈತಾ ಇದ್ದಾಳು ಅಂತ ಹಂಗೆ ನೋಡಿದ್ರಲ್ಲ. ಅಕ್ಕ ಇವಳೇ ದೊಡ್ಡಕ್ಕ ಫೋನ್ ಮಾಡಿ ಫುಲ್ಲು ಟೆನ್ಷನ್ನಲ್ಲಿ ನಮ್ಮ ಮನೆಗೆ ಬಂದಳು. ಅವಳು ಕೂಡ ಇವತ್ತು ಏಕಾದಶಿ ಅಂತ ತಿನ್ನಲಿಲ್ಲ. ಅದಾದಮೇಲೆ ಎರಡನೇ ಅಕ್ಕ ನೋಡಿ ಯಾವಾಗ ಎಲ್ಲಿಗೆ ಬಂದರೂ ಇದೇ ಕೆಲಸನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ. ಪಾಪ ಫೈನಲಿ ಅವಳಿಗೂ ಕೂಡ ಕೊಟ್ಟಳು. ನಾವಂತೂ ಒಬ್ರಿಗೊಬ್ರು ಈ ಥರ ಕಾಲು ಹೇಳ್ಕೊಂಡೇ ಎಂಜಾಯ್ ಮಾಡ್ತೀವಿ. ಅಪರೂಪಕ್ಕೆ ಒಂದು ದಿವಸ ಮನೆಗೆ ಬಂದರೆ ಎಷ್ಟೊತ್ತು ಟೈಮ್ ಪಾಸ್ ಮಾಡಿ ಬ್ಲೌಸ್ ಇಟ್ಕೊಂಡು ಎಲ್ಲರ ಕೈಯಲ್ಲೂ ಒಂದೊಂದು ಎಮ್ಮಿಂಗ್ ಹಾಕೋದು ಕೇಳ್ತಾವೆ. ಎಲ್ಲರ ಕೈಯಲ್ಲೂ ಥ್ರೆಡ್ ಹಾಕ್ಸ್ತಾವಳು ನೋಡಿ. ನಾನು ಹೇಳ್ದು ಹಾಕಿಲ್ವಾ? ಅದನ್ನೇ ಹೇಳ್ತಾರ ನೋಡಿ ಗೈಸ್. ಅವಳು ಪಾಪ ಇವಾಗ ಬಂದ್ರೆ ಅವಳಿಗೊಂದು ಕೊಟ್ಟು ಕೂರ್ಸವಳೆ, ಇವಳೊಂದು ಮಾಡ್ತಾವಳೆ. ಅಂದ್ರೆ ನನ್ನ ಕೈಯಲ್ಲೂ ಒಂದು ಮಾಡಿಸ್ಬಿಟ್ಟಿರೋಳು. ಅದಕ್ಕೆ ನಾವು ಕಲಿತೇ ಇಲ್ಲ, ನಾವು ಕಲಿಯೋಕ್ಕೂ ಇನ್ನು ಮನೆಗೆ ಸ್ವಲ್ಪ ಚಿಕ್ಕಪ್ಪ ಬಂದಿದ್ದರು. ಅವ್ರ ಹತ್ರ ಏನೋ ಹೊರಗಡೆ ವಿಚಾರ ಮಾತಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ. ಇನ್ನು ನಾನು ಆ್ಯಕ್ಚುಲಿ ಐಬ್ರೋ ಮಾಡು ಅಂತ ಹೇಳಿದೆ. ಊರಲ್ಲೆಲ್ಲ ಸಾಮಾನ್ಯ ನಾನೇನು ಮಾಡಿಸ್ಕೊಳೋದು ಇಲ್ಲ, ಮಾಡಿಸ್ಕೊಳೋದಕ್ಕೆ ಟೈಮು ಇರಲ್ಲ. ಸೊ ಹಾಗಾಗಿ ಏನು ಮಾಡಿಸ್ಕೊಳಲ್ಲ. ನನ್ನ ಮಂಜು ಇಮಿಟೇಟ್ ಮಾಡ್ತಿದ್ಲು ನೋಡಿ ಗಾಯ್ಸ್. ಇದೇ ಅಲ್ವಾ ನೀನು ಮಾತಾಡೋದು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಮನೆಯವರೆಲ್ಲ ಆಡ್ಕೊಂಡು ನಗಾಡ್ತಿದ್ರು. ನಾನು ಮಾತಾಡೋ ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಇನ್ನು ನನ್ನ ಮಗ ಅಂತೂ ಎಲ್ಲರ ಹತ್ರನೂ ಹೋಗಿ ಏನೋ ಇವತ್ತೆಲ್ಲರೂ ಮನೇಲಿ ಇದ್ದಾರೆ ಅನ್ನೋ ಫುಲ್ಲು ಖುಷಿಲಿದ್ದಾನೆ ಅವನು. ಫೈನಲಿ ನಾನು ಕೂಡ ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಇನ್ನು ಊರಿಗೆ ಹೊರಡೋದಕ್ಕೆ ಟೈಮ್ ಆಯಿತು ಅಂತ ಹೇಳಿ ಕೂತಿದ್ದೆ.
ಇನ್ನು ನನ್ನದೆಲ್ಲ ಮುಗ್ದಾದ್ಮೇಲೆ ಅಮ್ಮ ನೋಡಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹಿಂಗೆ ಒಬ್ಬೊಬ್ರಿಗೆ ಎಲ್ರಿಗೂ ಎಣ್ಣೆ ಹಾಕಿಸ್ಕೊಂಡು ಕೂತಿದ್ದಾರೆ. ಅಷ್ಟರಲ್ಲಿ ಮಂಜು ಬಂದಳು. ನಾನು ಯಾಕೆ ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಇರೋ ಖುಷಿ ನಿಮ್ಮ ಮನೇಲಿ ಇಲ್ಲ. ನಮ್ಮನ್ನು ಯಾರು ಆಡ್ಕೊಂಡಿದ್ರು 4 ಜನ ಹೆಣ್ಮಕ್ಳು, ನಿನ್ನಿಂದ ಬರೀ ನೋವು ಅಷ್ಟೇ, ನಿನ್ನ ಮಕ್ಕಳಿಂದ ನಿನಗೇನು ಇಲ್ಲ ಅಂತ. ನೀವು ಗಂಡು ಮಕ್ಳು ಇರೋರು ಇವತ್ತು ನೀವು ಅನಾಥಾಶ್ರಮಕ್ಕೆ ಹೋಗಿ ಇದ್ದೀರಾ, ನಾವೇನು ಹೋಗಿಲ್ಲ. ಒಬ್ರ ಬಗ್ಗೆ ಮಾತಾಡಬೇಕಾದ್ರೆ ತಿಳ್ಕೊಂಡು ಮಾತಾಡಿ. ಒಬ್ರಿಗೆ ಮನ್ಸಿಗೆ ನೋವಾಗೋ ಥರ ಮಾತಾಡೋದ್ರಿಂದ ನಿಮಗೇನು ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಯಾವ ಹೆಣ್ಮಕ್ಳಿಗೂ ಈ ಥರ ಚುಚ್ಚಿ ಮಾತಾಡಬೇಡಿ ಅಂತ ಕೇಳ್ಕೊತೀನಿ. ಈ ಎಕ್ಸ್ಪೀರಿಯೆನ್ಸು ಸ್ಪೆಷಲಿ ನನಗೂ ಕೂಡ ಆಗಿದೆ. ನನಗೆ ಹೆಣ್ಮಕ್ಳೇ ಆದಾಗ ನನಗೂ ಕೂಡ ಹಿಂಗೆ ಮಾತಾಡಿದರು. ಬಟ್ ಈಗ ನಾನು ದೇವ್ರನ್ನ ಕೇಳ್ಕೊತಾ ಇದ್ದೀನಿ, ನಮ್ಮ ಮನೇಲಿರೋ ನೆಮ್ಮದಿ ಸುಖ ಹಿಂಗೆ ಇರಲಪ್ಪ. ನನಗೆ ಯಾವುದೇ ಕಾರಣಕ್ಕೂ ಹಣ ಆಸ್ತಿ ಅಂತಸ್ತು ಏನೂ ಬೇಡ. ನನ್ನ ಮನೆ, ನಾನು, ನನ್ನ ಮಕ್ಕಳು ಎಲ್ಲರೂ ಇದೇ ರೀತಿ ಖುಷಿಯಾಗಿರಲಿ. ನಾನು ನನ್ನ ಕೈಯಾರ ದುಡ್ದು ನಾನು ಸಾಧಿಸೋ ಶಕ್ತಿ ಕೊಡು ಅಂತ ಕೇಳ್ತೀನಿ ಹೊರತು ನಿಮ್ಮಂಗೆ ಯಾರ್ದೋ ದುಡ್ಡಲ್ಲಿ ನಾನು ಶೋಕಿ ಮಾಡೋ ಬುದ್ಧಿ ನನಗೆ ಬೇಡ. ಅಕ್ಕ ಆ್ಯಕ್ಚುಲಿ ಬ್ಯೂಟಿಷನ್ನು, ಅವಳು ಕೂಡ ಹೋಮ್ ಸರ್ವಿಸು ಎಲ್ಲ ಮಾಡ್ಕೊತಿರ್ತಾಳೆ. ಎಲ್ಲ ಹೆಣ್ಮಕ್ಳು ಕೂಡ ನಮ್ಮ ಮನೇಲಿ ಒಂದೊಂದು ಕಲ್ತ್ಕೊಂಡಿದ್ದೀವಿ. ಯಾರ ಕೆಳಗಡೆನೂ ಕೂಡ ಇಲ್ಲ. ದೊಡ್ಡವಳು ಬ್ಯೂಟಿಷನ್ನು, ಎರಡನೇ ಅಕ್ಕ ಟೈಲರಿಂಗು, ನಾನು ಅಂಗಡಿ ಇಟ್ಕೊಂಡಿದ್ದೀನಿ, ನನ್ನ ತಂಗಿ ಎಂಪ್ಲಾಯಿ. ಸೊ ನಮ್ಮ ಜೀವನಕ್ಕೆ ಏನು ಮಾಡಬೇಕು, ನಮ್ಮ ಜೀವನ ನಾವು ಹೆಂಗೆ ನಡೆಸ್ಬೇಕು, ನಮ್ಮ ಜೀವನದ ಆಧಾರಕ್ಕೆ ಏನು ಮಾಡ್ಕೊಬೇಕು ಅನ್ನೋ ದಾರಿ ನಮ್ಮಮ್ಮ ಕಳಿಸಿದ್ದಾಳೆ. ತಂದೆ ತಾಯಿ ದುಡ್ದಿದ್ದ ತಕ್ಷಣ ಅದರಲ್ಲಿ ಎಂಜಾಯ್ ಮಾಡ್ಕೊಳೋ ಅಂಥ ಬುದ್ಧಿ ನನಗೆ ಕಲಿಸಿಲ್ಲ. ಈಗ 7 ಗಂಟೆ ಟೈಮು, ಈಗ ಇನ್ನೇನು ಹೊರಡಬೇಕು. ಸೊ ನಾನಿನ್ನೇನು ರೆಡಿಯಾಗಿನೂ ಹೋಗಲ್ಲ. ಸೊ ಫೇಸ್ ನೋಡ್ಬೋದು, ಐಬ್ರೋಸ್ ಮತ್ತು ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು, ಫೇಶಿಯಲ್ ಎಲ್ಲ ಬರೀ ಜಸ್ಟ್ ಫೇಸ್ ಪ್ಯಾಕ್ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ. ಊರಲ್ಲೆಲ್ಲ ನಾನೇನು ಮಾಡಿಸ್ಕೊಳಲ್ಲ. ಸೊ ಆಲ್ಮೋಸ್ಟ್ 1 ವರ್ಷ ಗ್ಯಾಪ್ ಆಗುತ್ತೆ. ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಮಾಡಿಸ್ಕೊಂಡಿದ್ದು, ಈಗ ಮಾಡಿಸ್ಕೊಂಡಿದ್ದೀನಿ. ಸೊ ಈಗ ಹೋಗ್ತೀನಿ ಅಂತ ಅಮ್ಮ ಪಾಪ ಅಡುಗೆ ಮಾಡ್ತಾಯಿದ್ರಿ. ಯಾಕೆ ನಿಧಾನ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ನೋಡ್ಬೋದು, ನಾನು ಇಲ್ಲಿ ಮಾತಾಡೋದು ಅಲ್ಲಿ ಕಿಚನ್ ಕೇಳಿಸುತ್ತೆ. ಪಾಪ ನಾವು ಅವ್ರಿಗೆ ಮಾಡಿಡಬೇಕು, ಬಟ್ ಆದರೆ ನಾನು ಹೋಗ್ತಿದ್ದೀನಿ ಅಂತ ಅವ್ರು ಮಾಡ್ತಾಯಿದ್ದಾರೆ. ಸೊ ಬನ್ನಿ ಮುದ್ದೆ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ. ಇನ್ನೇನು ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ಬರಬೇಕಾದ್ರೆ ಬಂದಾಗಿರೋಂಥ ಖುಷಿ, ಹೋಗ್ಬೇಕಾದ್ರೆ ನನಗಂತೂ ಯಾವಾಗಲೂ ಇರಲ್ಲ. ಇವಾಗಲೆಲ್ಲ ಆಲ್ಮೋಸ್ಟ್ 10 ವರ್ಷ ಮುಗ್ದಿದೆ ಮದುವೆ ಆಗಿ. ಬಟ್ ಆದ್ರೂ ಬರಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಹೋಗಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ಸೊ ಋತ್ವಿಕ್ನ ಬಿಟ್ಟು ಹೋಗ್ತೀನಿ ಈಗ. ನನಗೆ ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅವನು ಇಟ್ಕೊಂಡು. ಸೊ ಹಾಗಾಗಿ ಬೇಡ, ಈಗ ಶೀತದ ಟೈಮ್ ಬೇರೆ ನೋವಾಗುತ್ತೆ ಅಂತ ಹೇಳಿ ಅವನ್ನ ಬಿಟ್ಟು ಹೋಗ್ತಿದ್ದೀನಿ. ಅವ್ರಿಗೂ ಕೂಡ ಸ್ವಲ್ಪ ಹಣ್ಣೆಲ್ಲ ತೊಗೊಂಬಂದು ಅಂಗಡಿಲಿ ಸಮಾಧಾನ ಮಾಡಿ ಕೊಟ್ಬಿಟ್ಟಿನಿ. ನೋಡಬೇಕು ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಹಂಗು ಹಿಂಗು ಹಾಡಿ ಸಂಜೆ 7 ಗಂಟೆ 7:15 ಹಾಗೆ ಹೋಯಿತು. ಅಮ್ಮ ಒಂದು ಕಡೆ ಮಟನ್ ಸಾರು ಬಿಸಿಗಿಟ್ಟಿದ್ದಾರೆ, ಒಂದು ಕಡೆ ಚಿಕನ್ ಸಾರು ಬೂಟ ಬಿಸಿ ಇಟ್ಟಿದ್ದಾರೆ. ಇನ್ನು ನೋಡ್ತಿರ್ಬೋದು, ನಾವು 4 ಜನ ಹೆಣ್ಮಕ್ಳಾದ್ರೂ ಪಾಪ ನಮ್ಮಮ್ಮ ಅವ್ರು ನಮ್ಮನ್ನು ಕೂರಿಸಿ ಅವ್ರು ಅಡುಗೆ ಮಾಡ್ತಿದ್ದಾರೆ. ನೀವು ಅನ್ಕೋಬೋದು ಅವ್ರನ್ನ ಕೂರಿಸಿ ನೀವು ಮಾಡಬೇಕಲ್ವ ಅಂತ. ಅದೇನೋ ಗೊತ್ತಿಲ್ಲ, ತಾಯಿ ಮನೆ ಅಂದ್ರೇ ಅಷ್ಟು ಪ್ರೀತಿ ಅನಿಸುತ್ತೆ. ಅತ್ತೆ ಮನೆಯಲ್ಲಿ ಮಾಡೋದು ಮಾಡಲೇಬೇಕು, ಇದು ನಮ್ಮ ಡ್ಯೂಟಿ ಅಂತ ಮಾಡ್ತೀವಿ. ಬಟ್ ತಾಯಿ ಮನೆಗೆ ಬಂದಾಗ ಆ ಥರ ರೆಸ್ಪಾನ್ಸಿಬಲ್ ಇರಲ್ಲ ನಮಗೆ. ನಮಗೆ ಮಾಡಿ ಇಕ್ತೀವಿ, ಕುತ್ಕೊಳ್ಳಿ ಅಂತ ಹೇಳ್ತಾರೆ, ಅಷ್ಟೇ ಸಾಕು ನಮಗೆ, ಬೇರೆ ಇನ್ನೇನು ಬೇಡ. ನೋಡ್ತೀನಿ, ನಮಗಂತೂ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಇನ್ನು ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ಹೋಗ್ಬಿಡೋಣ, ಯಾಕಂದರೆ ನಾವು ಅವನ್ನ ಬಿಟ್ಟು ಹೋಗ್ತೀನಲ್ಲ, ಅವನೊಂದು ಸ್ವಲ್ಪ ಹಠ ಮಾಡ್ತಾನೆ. ಇನ್ನೇನು ಅವನಿಗೂ ಸಮಾಧಾನ ಮಾಡೋಗೋಣ ಅಂಥೇಳಿ ಅವ್ನಿಗೆ ಊಟ ಮಾಡಿಸ್ತಾ ಕೂತಿದ್ದೀನಿ. ಮಂಜು, ಇನ್ನೇನು ಅಮ್ಮ, ಅಕ್ಕ ಎಲ್ಲರೂ ಹೋಗ್ತಾಳೆ ಅಂಥೇಳಿ ಖುಷಿಯಾಗಿ ಮಾತಾಡಿಕೊಂಡು, ಸೊ ನೀನು ತೊಗೊಂಡೋಗು ಅಂತ ಹೇಳ್ತಿದ್ರು. ಅಷ್ಟರಲ್ಲಿ ಅಪ್ಪನೂ ಕೂಡ ಬಂದರು. ಅಪ್ಪನಿಗೂ ಕೂಡ ಊಟ ಎಲ್ಲ ಇಕ್ಕೊಟ್ಟೆ. ರಿತಿಕ್ಷನ್, ಪೂರ್ವಿಗೆ ಅಮ್ಮ ಒಂದು ಸ್ವಲ್ಪ ಕ್ಲಾಸ್ ತೊಗೊಂಡಿದ್ರು. ಹಂಗಾಗಿ ಅವಳು ಬಂದು ಈಚೆ ಕೂತಿದ್ಲು. ಅಕ್ಕ ಬಾರೆ ಎದ್ದು ಊಟಕ್ಕೆ ಅಂಥೇಳಿ ಅವಳನ್ನ ಕರ್ಕೊಂಡು ಅಪ್ಪನಿಗೂ ಊಟ ಇಕ್ಕೊಟ್ವಿ. ನಮ್ಮ ಮನೇಲಿ ಯಾವಾಗಲೇ ಕೂತ್ಕೊಂಡು ತಿಂದ್ರೂ ಇದೇ ನೆಮ್ಮದಿ ಅಂತ ಹೇಳೋದು. ನಮ್ಮನ್ನು ಆಡ್ಕೊಂಡಿರೋರ ಮುಂದೆ ನಾವಿವತ್ತು 3 ಟೈಮ್ ಊಟ ಮಾಡೋ ಅಷ್ಟು ಭಗವಂತ ಕೊಟ್ಟಿದ್ದಾನೆ, ಅಷ್ಟೇ ಕೇಳೋದು. ಇನ್ನು ನನ್ನ ಮಗನಿಗೆ ನಲ್ಲಿ ಮುಳ್ಳಿ ಅಂದರೆ ತುಂಬ ಇಷ್ಟ. ಅವನಿಗೂ ಕೂಡ ಊಟ ಮಾಡಿಸಿ ನಮಗೆಲ್ಲ ಇಕ್ಕೊಟ್ಟು ನಮಗೆ ತಿನ್ನಿಸಿ ಲಾಸ್ಟಲ್ಲಿ ಅಮ್ಮ ತಿಂತಾಯಿದ್ದಾರೆ. ಇದೇ ಅನಿಸುತ್ತೆ ತಾಯಿ ಪ್ರೀತಿ ಅಂದರೆ. ನಮ್ಮ ಮನೇಲಿ ಯಾವಾಗ ನಾನ್ ವೆಜ್ ಮಾಡಿದ್ರು ಅಷ್ಟೇ. ನಮ್ಮ ಅಕ್ಕ ಪಾಪ ತುಂಬ ಕೆಲಸ ಮಾಡ್ತಾಳೆ, ನಾವು ಸ್ವಲ್ಪ ಸೋಂಬೇರಿಗಳು. ಇವಳು 2ನೇವಳು ಇವಾಗ ಇದ್ದಾಳೆಲ್ಲ ನೈಟಿ ಹಾಕ್ಕೊಂಡು, ಅವಳೇ 2ನೇ ಅಕ್ಕ. ದೊಡ್ಡಕ್ಕ ಅಂತೂ ಲಾಸ್ಟೇ ಬರೋದು, ಅವಳಿಗೂ ಕೂಡ ಕೆಲಸ ಮಾಡೋದಕ್ಕಾಗಲ್ಲ. ಇನ್ನು ಅವಳು ಕೂಡ ಇವತ್ತೇನು ನಾನ್ ವೆಜ್ ತಿನ್ನಲ್ಲ, ಆದರೂ ಕೂಡ ನನ್ನ ಕಳ್ಸೋದಕ್ಕೆ ಅಂತ ಹೇಳಿ ಬಂದಳು. ನಮ್ಮ 2ನೇ ಅಕ್ಕ ಯಾವ ಥರ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ಪಟ ಅಂತ ಮಾಡ್ತಾಳೆ. ಲಾಸ್ಟಲ್ಲಿ ಸುಸ್ತಾಯಿತು ಅಂತಾಳೆ. ಬಟ್ ನಾವು ಹೆಂಗೆ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಸೋಂಬೇರಿ. ಬಟ್ ನಾನೇ ಮಾಡ್ತೀನಿ, ಏನು ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಫ್ಯಾಮಿಲಿಗೆ ದೇವರು ಇದೇ ಥರ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ.
ನಮಗೇನು ಬೇಡ ಇದ್ರ ಮುಂದೆ ಈ ಥರ ನೆಮ್ಮದಿ ಇದ್ದರೆ ಸಾಕು. ಒನ್ ಟೈಮ್ ಆದ್ರೂ ಈ ಥರ ಕೂತ್ಕೊಂಡು ತಿನ್ನಬೇಕು ಅನ್ನೋ ಆಸೆ ತುಂಬಾ ಇದೆ. ಬಟ್ ಏನು ಮಾಡ್ತೀರಾ, ಆಗಲ್ಲ. ಇನ್ನು ನನ್ನ ಮಗನ ತುಂಟಾಟ ನೋಡಿ ಎಲ್ರಿಗೂ ಹೆಂಗೆ ರೇಗಿಸ್ಕೊಂಡಿದ್ದಾನೆ ಅಂತ. ಅಕ್ಕ ಅಂತ ಕರೆಯೋ ಅಂತ ಹೇಳಿದ್ರೆ ಅಕ್ಕ ಅಂತ ಕರೆಯಲ್ಲ ಅಂತ ಹೇಳ್ತಾನೆ. ಇನ್ನು ನಾನು ಕೂಡ ಅವನ ಮಾತು, ಅವನ ಕಾಮಿಡಿ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ. ನಿಮಗೋಸ್ಕರ ಅವನು ಹೆಂಗೆ ಮಾತಾಡ್ತಾನೆ ಅಂತ ತೋರಿಸ್ತೀನಿ ನೋಡಿ. ಮಕ್ಕಳು ಖುಷಿ ಮುಂದೆ ಇದೆಲ್ಲ ಏನೂ ಇಲ್ಲ ಅಂತ ಅನಿಸುತ್ತೆ. ಏನೇ ಇದ್ದರೂ ಮರ್ತೋಗ್ಬಿಡ್ತೀವಿ. ಇನ್ನು ಬೇಗ ಬೇಗ ಊಟ ಮಾಡಿ ನಾನಂತ ಕೂತಿದ್ದೆ. ಸರಿ ಅಮ್ಮ ಊಟ ಮಾಡಿಬಿಡ್ಲಿ ಅಂತ ಕಾಯ್ತಾ ಇದ್ದೆ. ಆಡ್ಕೊಳೋದು ಹೆಂಗೆ ಹಂಗನ್ನ ಅಭಿ? ಏನಂದ ಋತ್ವಿಕ್? ಅವಳು ಏನಂತ ಕರೆದೆ ನೀನು? ಇಲ್ಲ ನೋಡಿ, ಇಲ್ಲಿ ಅವಳು ಇವಳೇನ್ ಕರೀತೀಯಾ? ಹಾ, ನೋಡಿದ್ರಲ್ಲ ಎಷ್ಟು ಮುದ್ದಾಗಿ ಮಾತಾಡ್ಕೊಂಡಿರ್ತಾನೆ ಅಂತ ಹೇಳಿ. ಇನ್ನು ಅವನ್ನ ಹೊರಗಡೆ ಕಳಿಸಿ ನಾವು ಅಲ್ಲಿಂದ ಹೊರಟ್ವಿ. ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಆ್ಯಕ್ಚುಲಿ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಟು ನಮ್ಮ ಮನೆಯಿಂದನೇ. ಬೆಳಗ್ಗೆ 8 ಗಂಟೆ 8:05 ಆಗಿದೆ. ರಿತಿಕ್ಷನ್ ಆ್ಯಕ್ಚುಲಿ ಅವ್ರ ಅಪ್ಪ ಕರ್ಕೊಂಡು ಹೋಗಿದ್ದಾರೆ ಬಿಡೋಕ್ಕೆ ಅಂತ ಹೇಳಿ. ಮನೆ ನೋಡ್ತಾ ಇರ್ಬೋದು. ಋತ್ವಿಕ್ ಇದ್ದಾಗಂತೂ ತುಂಬ ಕಿರ್ಚಾಡ್ತಿದ್ದ, ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಒಂಥರ ಮನೆ ತುಂಬ ಗಿಜಿ ಅನ್ನೋದು. ಬಟ್ ಇವಾಗ ಅವನು ಇಲ್ದಿರ ಮಿಸ್ ಆಗ್ತಾಯಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಜೀವನ ಅಂದಮೇಲೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಾಗೆ ಏರಿಳಿತನೂ ಕೂಡ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆಡ್ಕೊಳೋ ನಾಯಿಗಳಿಗೆಲ್ಲ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಲ್ಲ. ಅಮ್ಮನ ಮನೆಗೆ ಹೋದರೆ ಎಲ್ಲರೂ ಹೆಣ್ಮಕ್ಳು ಸೇರ್ಕೊತೀವಿ ಅನ್ನೋದು. ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ನಾನಂತೂ ಯಾವಾಗ ಹೋದ್ರೂ ಕೂಡ ಅಮ್ಮನ ಮನೆಗೆ 10 ವರ್ಷ ಮುಗೀತು, 11ನೇ ವರ್ಷ ಬರ್ತಿದೆ. ಬಟ್ ಆದ್ರೂ ಕೂಡ ಅಲ್ಲಿರೋ ಫ್ರೀಡಮ್ಮು ನನಗೆ ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ಫ್ರೀಡಮ್ ಅನ್ನೋದಕ್ಕಿಂತ ನೆಮ್ಮದಿ, ಖುಷಿ ಇರಲ್ಲ. ಏಕೆಂದರೆ ಇಲ್ಲಿ ನನ್ನದೇ ಆದಂಥ ಕೆಲಸ, ಅಂಗಡಿ, ಬ್ಯುಸಿ, ಏನೇನೋ ಇದ್ಬಿಡ್ತೀನಿ. ನನ್ನ ಲೋಕದಲ್ಲೇ ನಾನು ಇರ್ತೀನಿ. ಬಟ್ ಅಲ್ಲಿ ಹಂಗಿಲ್ಲ, ಎಲ್ಲ ಮರ್ತೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತೀವಿ. ಇಲ್ಲಿಗೂ ಅಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿಗೆ 5 ಗಂಟೆಗೆ ಎದ್ದು ನಮ್ಮದು ನಾವೇ ಮಾಡ್ಕೋಬೇಕು. ಬಟ್ ಅಲ್ಲಿ 10 ಗಂಟೆಗೆ ಎದ್ರೂ ಕೇಳೋರಿರಲ್ಲ, ಎಷ್ಟೊತ್ತಿಗೆ ಎದ್ರೂ ಕೇಳೋರೇ ಇರಲ್ಲ. ಎಲ್ಲ ಅಮ್ಮ ಮಾಡ್ತಾರೆ ಅಥವಾ ತಂಗಿ. ಅಮ್ಮನ ಮನೆಗೆ ಹೋದಾಗ ಎಲ್ಲರೂ ಒಂದೊಂದು, ಯಾವಾಗಲೂ ಬಿಡು ಮಕ್ಳಿಗೆ ಸ್ಕೂಲ್ ಇಲ್ವಲ್ಲ, ಏನೂ ಇಲ್ವಲ್ಲ, ನೆಮ್ಮದಿಯಾಗಿ ಬಂದಿದ್ದೀವಿ, ಒಂದಿನ ನೆಮ್ಮದಿಯಾಗಿ ಇದ್ದೋಗೋಣ ಅನ್ನೋ ಮೈಂಡಲ್ಲಿ ಇರ್ತೀವಿ. ನಾನೇ ಅಂತಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಕೂಡ ಹಾಗೆ ಇರ್ತಾರೆ. ಇವನ್ ಏನೇ ಬ್ಲಾಗಲ್ಲಿ ನಾನು ಆಲ್ರೆಡಿ ಎಲ್ಲ ಶೇರ್ ಮಾಡಿದ್ದೀನಿ. ನಮ್ಮನ್ನು ಆ್ಯಕ್ಚುಲಿ ತುಂಬ ಜನ ಈಗಲೂ ಅಷ್ಟೇ, ಈಗಿಲ್ಲ ಮುಂಚೆ, ಇವಾಗೆಲ್ಲ ಹುರ್ಕೊಳೋರೇ ಜಾಸ್ತಿ ಆಗಿದ್ದಾರೆ ನಮ್ಮನ್ನು ನೋಡಿ. ಮುಂಚೆಲ್ಲ ಅಮ್ಮನಿಗೆ 4 ಜನ ನೀವು ಹೆಣ್ಮಕ್ಳು, 4 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಅದು ಹೆಂಗೆ ನೆಮ್ಮದಿಯಾಗಿರ್ತೀಯೋ, ಅವ್ರಿಗೆ ಮದುವೆ ಅಂತೆ, ಅವ್ರ ಬಾಣ್ತನ ಅಂತೆ, ಅವ್ರನ್ನ ಕಳಿಸೋದು, ಅವ್ರ ಜೀವನ ಹೆಂಗಿರುತ್ತೋ, ಎಂಥವ್ರು ಸಿಗ್ತಾರೋ ಏನೋ, ಬರೀ ನಿನ್ನ ಜೀವನನೇ ನರ್ಕಾಟ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ನಿನಗೆ ಗಂಡ್ಮಕ್ಳು ಇಲ್ಲ ಅನಿಸುತ್ತೆ, ಈ ಥರ ಎಲ್ಲ ಚುಚ್ಚಿ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾರೆ ಗೈಸ್. ಅದು ಯಾಕೆ, ಅದರಿಂದ ಏನು ಸಿಗುತ್ತೋ ಗೊತ್ತಿಲ್ಲ. ಗಂಡ್ಮಕ್ಳಿರೋರು ಏನು ತಿಂತಾಯಿದ್ದೀರೋ ಅದನ್ನೇ ಹೆಣ್ಮಕ್ಳಿರೋರು ಕೂಡ ತಿನ್ನೋದು. ಆ ಮಾತುಗಳಿದೆಯಲ್ಲ, ಅಂಥ ಮಾತುಗಳನ್ನ ಮಾತ್ರ ದಯವಿಟ್ಟು ಆಡೋಕ್ಕೆ ಹೋಗಬೇಡಿ. ವ್ಲಾಗಲ್ಲೇ ಶೇರ್ ಮಾಡಬೇಕು ಅನ್ನೋದು ಏನೂ ಇರಲಿಲ್ಲ. ಬಟ್ ಕೆಲವೊಬ್ರುಗಳಿಗೆಲ್ಲ ಮಾತಲ್ಲಿ ಉತ್ತರ ಆಗಿರಲ್ಲ. ಅಂಥವ್ರಿಗೆ ಬಂದು ವ್ಲಾಗಲ್ಲಿ ಉತ್ತರ ಕೊಡೋ ಚಾನ್ಸ್ ಸಿಕ್ಬಿಟ್ಟಿದೆ ನನಗಂತೂ. ಅಮ್ಮ ಆ್ಯಕ್ಚುಲಿ ಹೇಳ್ತಾನೆ ಇರ್ತಾರೆ, ಬೇಡ ಕಣ್ಣು ಬಿದ್ದುಬಿಡುತ್ತೆ, ಹಿಂಗೆಲ್ಲ ಹೇಳಕ್ಕೆ ಹೋಗಬೇಡ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಆದ್ರೂ ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಅಮ್ಮನಿಗೆ ಚುಚ್ಚಿ ಮಾತಾಡಿರೋದನ್ನು ಅಷ್ಟು ಈಸಿಯಾಗಿ ನಾನು ಮರೆಯೋದಕ್ಕಾಗಲ್ವಲ್ಲ. ಏನಾದರೂ ಒಬ್ರು ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಅವ್ರಿಗೇನಾದರೂ ನಾವು ಮಾಡಿದ್ದೀವಿ ಅಂದರೆ ಮರ್ತು ಬಿಡ್ತಾರೆ. ಯಾಕೆಂದರೆ ಅದು ಒಳ್ಳೇದಲ್ವಾ. ಅದೇ ಕೆಟ್ಟದಾದರೆ ಯಾರೂ ಮರೆಯಲ್ಲ. ಅದರಲ್ಲಿ ನಾನು ಒಬ್ಬಳಷ್ಟೇ. ಒಳ್ಳೇದನ್ನು ಅವ್ರ ಸಾಯೋವರೆಗೂ ಬೇಕಾದರೆ ಅವ್ರ ಮನೆ ಜೀತದ ಹಾಳಾಗಿರೋ ಅಂತ ಹೇಳಿದ್ರು ಕೂಡ ಹಾಳಾಗ್ಬಿಡ್ತೀನಿ. ಒಬ್ಬರು ನಮಗೇನಾದರೂ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು ಅನ್ನೋ ಇಂಟೆನ್ಷನು ನಮ್ಮ ಮನೇಲಿ ನಮ್ಮಮ್ಮ ಅವಾಗಿಂದ ಕಲಿಸ್ಬಿಟ್ಟಿದ್ದಾರೆ. ಬಟ್ ಈಗಿನವ್ರು ಹೆಂಗೆ ಅಂತ ಹೇಳಿದ್ರೆ, ಯಾರಿಗಾದರೂ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನೇ ಚುಚ್ಚಿ ಮಾತಾಡ್ತಾರೆ. ಅದ್ರ ನೋವು ಏನು ಅಂತ ನಾನು ಅನುಭವಿಸಿದ್ದೀನಿ. ಯಾಕೆಂತ ಹೇಳಿದ್ರೆ, ನನಗೊಂದು ಹೆಣ್ಮಗು ಆದಮೇಲೆ
ಒಂದು 5-6 ಅಬೋರ್ಷನ್ ಆಗಿದೆ, ಅದೆಲ್ಲ ಹೆಣ್ಮಕ್ಳೇ ಆಗಿರೋದು. ಸೊ ಅದೇನಕ್ಕೆ ಹಂಗೆ ಆಗಿದೆಯೋ ಗೊತ್ತಿಲ್ಲ. ಅದಾದಮೇಲೆ ನನಗೆ ಗಂಡು ಮಗ ಆಗಿರೋದು. ಆವಾಗ ನೋವು ಏನು, ಎಷ್ಟು ಚುಚ್ಚಿ ಮಾತಾಡಿದ್ದಾರೆ ಏನು ಅನ್ನೋದು ನನಗೀಗ ಅರ್ಥ ಆಗಿದೆ. ಇನ್ನು ನಮ್ಮಮ್ಮ 4 ಜನ ಹೆಣ್ಮಕ್ಳಾದಾಗ ಎಷ್ಟು ಜನ ಅವಳನ್ನ ಚುಚ್ಚಿ ಮಾತಾಡಿದ್ರು, ಎಷ್ಟು ಜನ ಅವಳಿಗೆ ಎಷ್ಟು ಹರ್ಟ್ ಮಾಡಿದ್ದಾರೆ ಅನ್ನೋದು ನನಗೀಗ ಗೊತ್ತಾಗ್ತಾಯಿದೆ. ಅವ್ರಿಗೆಲ್ಲ ಒಂದು ಉತ್ತರ. ಸೊ ಭಗವಂತ ನಮ್ಮ ಮನೇಲಿ ಏನೂ ಕೊಟ್ಟಿಲ್ಲ ಅಂದ್ರೂ ನೆಮ್ಮದಿ ಕೊಟ್ಟಿದ್ದಾನೆ. ನಾವು ಕೇಳೋದನ್ನು ಯಾವಾಗಾದರೂ ಅಥವಾ ಇವತ್ತು ಕೇಳಿದ್ರೆ 1 ವರ್ಷ ಬಿಟ್ಟು ಕೊಡ್ತಿರ್ಬೋದು, ಬಟ್ ಎಲ್ಲನೂ ಕೊಟ್ಟಿದ್ದಾನೆ, ಎಲ್ಲನೂ ಕೊಡ್ತಾ ಇದ್ದಾನೆ ಕೂಡ. ನಿಮ್ಮಂಥವ್ರ ಮುಂದೆ ಚೆನ್ನಾಗಿರಲಿ ಅನ್ನೋದನ್ನು ಹರಿಸ್ತಾ ಇದ್ದಾನೆ. ನನಗಷ್ಟೇ ಸಾಕು, ಬೇರೆ ಏನೂ ಬೇಡ ನನಗೆ. ನನ್ನ ಫ್ಯಾಮಿಲಿ ನೆಮ್ಮದಿಯಾಗಿದ್ದರೆ ನನಗೆ, ಮಕ್ಕಳು ಚೆನ್ನಾಗಿ ಓದ್ಕೊಂಡು ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಆಯುಷ್ ಆರೋಗ್ಯ ಕೊಟ್ಟರೆ ನನಗೆ ಸಾಕು, ಬೇರೆ ಏನೂ ಕೇಳಲ್ಲ. ಇನ್ನು ಮಿಕ್ಕಿದ್ದು ಕೇಳೋದು ನಾನು ಯಾವಾಗಲೂ ಒಂದೇ, ನಾನು ಏನೇ ದುಡಿದ್ರೂ ಕೂಡ ನಾನು ನನ್ನ ಕಷ್ಟದಿಂದ ನನ್ನ ಮೇಲೆ ಬರಬೇಕು, ದುಡಿಯೋ ಶಕ್ತಿ ಕೊಡು, ಎಲ್ಲ ತೊಗೊಳೋ ಶಕ್ತಿ ಕೊಡು ಅಂತ ಕೇಳ್ತೀನಿ ಹೊರತು ಯಾರೋ ಮಾಡಿಟ್ಟಿದ್ದಾರೆ ಅದು ನನಗೆ ಬರಲಿ ಅಥವಾ ನಾವು ತೊಗೊಂಬಿಡೋಣ ಅಂತ ಈ ಥರ ನಮ್ಮ ಮನೇಲಿ ನಾವು 4 ಜನ ಬೆಳೆದಿಲ್ಲ. ನನಗೆ ದುಡಿಯೋ ಶಕ್ತಿ ಕೊಡು, ಅವ್ರು ಅಂದಿದ್ದಾರೆ, ಅವ್ರ ಮುಂದೆ ನಾನು ಚೆನ್ನಾಗಿರಬೇಕು ಅನ್ನೋ ಆ ಥರ ಇಂಟೆನ್ಷನಲ್ಲಿರ್ತೀನಿ ಹೊರತು 1 ವರ್ಷ ದುಡಿದ್ಬಿಡ್ತೀನಿ. ಬೇಕಾದರೆ ಒಂದು ಟೈಮ್ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಉಳಿಸ್ಬಿಡ್ತೀನಿ. ಬಟ್ ಆದರೆ ಅಂದಿರೋರ ಮುಂದೆ ಮಾತ್ರ ಸೋಲೋದಕ್ಕೆ ನಾನು ಯಾವತ್ತೂ ರೆಡಿಯಾಗಲ್ಲ. ಅಮ್ಮನಿಗೆ ಎಷ್ಟು ಜನ ಚುಚ್ಚಿ ಮಾತಾಡಿದಾರೋ ಅವ್ರಿಗೆಲ್ಲ ಉತ್ತರ ನಾನು ಕೊಟ್ಟಿದ್ದೀನಿ. ಮೋಸ್ಟ್ಲಿ ನಿಮ್ಮ ಮನೇಲಿ ಹೆಂಗಿದ್ದೀರಾ ಅಂತ ಹೇಳಿದ್ರೆ, ಒಂದು ಮಗ ಆ ಕಡೆ, ಸೊಸೆ ಈ ಕಡೆ, ಅಳಿಯ ಆ ಕಡೆ, ಮಗಳು ಒಂದು ಕಡೆ, ಈ ಥರ ನೀವು ಬೆಳೀತಿದ್ದೀರಾ. ಬಟ್ ನಾವು ಹಾಗಿಲ್ಲ. ಯಾವಾಗಾದರೂ ಒಂದೇ ತಟ್ಟೆಲಿ ಕೂತು ತಿನ್ನೋಷ್ಟು ಸುಖವಾಗಿದ್ದೀವಿ. ಕೂತು ತಿಂದು ಒಂದು 4 ನಿಮಿಷ ಕೂತ್ಕೊಂಡು ಮಾತಾಡೋಷ್ಟು ನೆಮ್ಮದಿ ಕೊಟ್ಟಿದ್ದಾನೆ. ನನಗೆ ಅಷ್ಟು ಸಾಕು. ಭಗವಂತನ ನಾನು ಇನ್ನೇನು ಕೇಳಲ್ಲ. ಎಲ್ಲರೂ ಚೆನ್ನಾಗಿರಲಿ. ಮೊದಲನಾಗಿ ಒಬ್ಬರನ್ನ ಚುಚ್ಚಿ ಮಾತಾಡೋದು ಬಿಡಿ. ಸೊ ನಿಮ್ಮ ಮನೇಲಿ ಏನು ಪರಿಸ್ಥಿತಿ ಇದೆ ಅಂತ ನಿಮಗೆ ಗೊತ್ತು, ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೂ ಹೋಗಲ್ಲ. ನಮ್ಮ ಅಮ್ಮನ ನಂದಿರೋರು ಯಾರ್ಯಾರು ಅನ್ನೋದು. ಸೊ ಅದು ಅವ್ರಿಗೆ ವೀಡಿಯೋಸಲ್ಲೇ ಅರ್ಥ ಆಗಿರುತ್ತೆ. ನಮ್ಮ ಮನೇಲಿ ನಮ್ಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ನೆಮ್ಮದಿಯಾಗಿದ್ದೀನಿ. ನಾನು ಈಗಲೂ ಕೇಳ್ಕೊಳೋದಷ್ಟೇ, ನನ್ನ ಅಂದಿರೋರ ಮುಂದೆ, ನನ್ನ ಆಡ್ಕೊಂಡಿರೋರ ಮುಂದೆ ನಾನು 4 ಜನಕ್ಕೆ ಕೊಡೋಂಗೆ ಮಾಡು ಅಂತ ಕೇಳ್ತೀನಿ ಹೊರತು 4 ಜನಕ್ಕೆ ಕಿತ್ಕೊಂಬಂದು ತಿನ್ನೋಂಗಿರಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ ಗೈಸ್. ಸೊ ನಿನ್ನೆ ವೀಡಿಯೋ ಫ್ಯಾಮಿಲಿ ಜೊತೆ ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಬ್ಯಾಕ್ ಟು ನನ್ನ ಹೋಮ್ವರ್ಕ್, ನನ್ನ ಕೆಲಸನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನಗೆ ಹೋಮ್ವರ್ಕ್ ಇದ್ದಂಗೆ ಆಗಿಬಿಟ್ಟಿರುತ್ತೆ ಮನೇಲಿ ರಿತಿಕ್ಷಾ ಮತ್ತು ಸೇಮ್ ಅಂಗಡಿ ಅದು ಇದು ಅಂದ್ಕೊಂಡು. ಬಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಫ್ರೀ ಆಗಿದೆ. ನೆನ್ನೆ ಅಂತೂ ಫುಲ್ಲು ರೆಸ್ಟಲ್ಲಿದ್ದೆ ನಾನು. ಬರೀ ಮಲಗಿರೋದು ಬಿಟ್ಟರೆ ಇನ್ನೇನೂ ಇಲ್ಲ. ಅಮ್ಮನ ಮನೇಲಿ ಸುಮ್ಮನೆ ಕೂತ್ಕೊಂಡು ತಿನ್ನೋ ಮಜಾನೇ ಬೇರೆ. ಬಟ್ ಒಂದೊಂದು ಸಲ ಅನಿಸುತ್ತೆ, ನಾವೆಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ರಿಗೂ ಸೇವೆ ಮಾಡ್ತೀವಿ, ತಂದೆ ತಾಯಿಗೆ ಮಾಡಲ್ಲ ಅಂತ. ಅದರಲ್ಲೂ ನನ್ನಮ್ಮಂಗೆ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನನಗಾದರೂ ಅಕ್ಕ ತಂಗಿದವರು ಅಲ್ಲಿ ಇಲ್ಲಿ ಹೋಗ್ತೀನಿ, ಅಮ್ಮ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತಾರೆ. ಅಮ್ಮನಿಗೆ ನಾವು ಮಾಡಿಕ್ಬೇಕಲ್ವ ಅಂತ ಅನಿಸುತ್ತೆ. ಬಟ್ ಹಂಗೆ ಅನ್ಸಿದ್ರೂ ಕೂಡ ಅಮ್ಮನ ಮನೆಗೆ ಹೋಗಿದ ತಕ್ಷಣ ಅಮ್ಮನ ಕೈಯಲ್ಲೇ ತಿನ್ನಬೇಕು, ಅಮ್ಮನ ಕೈಯಲ್ಲಿ ಮಾಡಿಸ್ಕೋಬೇಕು ಅನ್ನೋ ಫೀಲ್ ಯಾಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಿಮಗೂ ಹಿಂಗೆ ಆಗುತ್ತಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಗೈಸ್. ಸೊ ಇನ್ನಿವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಕೀಪ್ ವಾಚಿಂಗ್ ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್.